ನಮಸ್ಕಾರ. ಬನ್ನಿ, ಇವತ್ತು ಒಂದು ಪುಟ್ಟ ಹಣ್ಣಿನ ಹಿಂದಿರುವ ದೊಡ್ಡ ಕಥೆಯನ್ನ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಇದನ್ನ ಅಮೃತಕ್ಕೆ ಹೋಲಿಸ್ತಾರೆ. ಆಧುನಿಕ ವಿಜ್ಞಾನ ಕೂಡ ಇದರ ಬಗ್ಗೆ ತುಂಬಾನೇ ಆಸಕ್ತಿ ತೋರಿಸ್ತಿದೆ. ಅದೇ ಆಮ್ಲ, ಅಥವಾ ನಿಮ್ಮೆಲ್ಲರ ಪ್ರೀತಿಯ ಭಾರತೀಯ ನೆಲ್ಲಿಕಾಯಿ. ಇದರ ರಹಸ್ಯಗಳೇನು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 4 ವಿಷಯಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ಆಮ್ಲ ಅಂದ್ರೆ ಏನು? ಎರಡನೇದು, ಇದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ? ಮೂರನೇದು, ಇದನ್ನ ಬಳಸುವಾಗ ಯಾವೆಲ್ಲ ಎಚ್ಚರಿಕೆ ವಹಿಸಬೇಕು? ಮತ್ತೆ ಕೊನೆಯದಾಗಿ, ಇದನ್ನ ನಮ್ಮ ಡಯಟ್ನಲ್ಲಿ ಹೇಗೆ ಸೇರಿಸ್ಕೊಡ್ಬೋದು ಅಂತ ನೋಡೋಣ. ಹಾಗಿದ್ರೆ ನಮ್ಮ ಪಯಣವನ್ನ ಶುರು ಮಾಡೋಣ ಅಲ್ವಾ? ಮೊದಲಿಗೆ ಈ ಸೂಪರ್ ಫ್ರೂಟ್ ಆಮ್ಲ ಅಂದ್ರೇನು ಅನ್ನೋದನ್ನ ಮೂಲದಿಂದ ಅರ್ಥ ಮಾಡ್ಕೊಳ್ಳೋಣ. ಆಮ್ಲ, ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಎಂಬ್ಲಿಕಾ ಅಫಿಷಿನಾಲಿಸ್. ಇದೊಂದು ಪೋಷಕಾಂಶಗಳ ಪವರ್ ಹೌಸ್. ಇದರ ಅತಿದೊಡ್ಡ ಹೆಗ್ಗಳಿಕೆ ಅಂದ್ರೆ ವಿಟಮಿನ್ ಸಿ. ನಿಮಗೆ ಗೊತ್ತಾ, ಒಂದು ಸಣ್ಣ ನೆಲ್ಲಿಕಾಯಲ್ಲಿ ಒಂದು ಕಿತ್ತಳೆ ಹಣ್ಣಿಗಿಂತ ಸುಮಾರು 20 ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುತ್ತೆ. ನಂಬೋಕಷ್ಟ ಅಲ್ವಾ? ನಮ್ಮ ಆಯುರ್ವೇದದಲ್ಲಿ ಆಮ್ಲಕ್ಕೆ ತುಂಬಾನೇ ವಿಶೇಷವಾದ ಸ್ಥಾನವಿದೆ. ಇದನ್ನ ರಸಾಯನ ಟಾನಿಕ್ ಅಂತ ಕರೀತಾರೆ. ಅಂದ್ರೆ ಇದು ಯಾವುದೋ ಒಂದು ರೋಗಕ್ಕೆ ಮಾತ್ರ ಮದ್ದಲ್ಲ, ಬದಲಿಗೆ ಇಡೀ ದೇಹವನ್ನ ಪುನಶ್ಚೇತನಗೊಳಿಸಿ ವಯಸ್ಸಾಗುವ ಪ್ರಕ್ರಿಯೆಯನ್ನ ನಿಧಾನ ಮಾಡುತ್ತೆ ಅಂತ ನಂಬಿಕೆ. ಅದಕ್ಕೆ ನೋಡಿ, ಸ್ಕಿನ್ ಗ್ಲೋ ಆಗೋಕೆ, ಬ್ಲಡ್ ಪ್ಯೂರಿಫೈ ಆಗೋಕೆ, ಕಣ್ಣಿನ ದೃಷ್ಟಿ ಚೆನ್ನಾಗಿರೋಕೆ ಇದನ್ನ ಬಳಸ್ತಾರೆ. ಇಲ್ಲೋಡಿ, ಇದೇ ಆಮ್ಲಾದ ಒಂದು ವಿಶೇಷತೆ. ನಮ್ಮ ಪ್ರಾಚೀನ ಆಯುರ್ವೇದ ದೇಹದ ವಾತ, ಪಿತ್ತ, ಕಫ ಅನ್ನೋ 3 ದೋಷಗಳನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳುತ್ತೆ. ಇನ್ನೊಂದೆಡೆ ಮಾಡರ್ನ್ ಸೈನ್ಸ್ ಇದನ್ನ ವಿಟಮಿನ್ ಸಿ, ಐರನ್, ಕ್ಯಾಲ್ಶಿಯಂನಂತಹ ಪೋಷಕಾಂಶಗಳ ಒಂದು ಖಜಾನೆ ಅಂತ ಹೇಳುತ್ತೆ. ಅಂದ್ರೆ ದೃಷ್ಟಿಕೋನಗಳು ಬೇರೆ ಬೇರೆ ಇರ್ಬೋದು, ಆದರೆ ತಲುಪೋ ಗುರಿ ಒಂದೇ: ಉತ್ತಮ ಆರೋಗ್ಯ. ಓಕೆ, ಹಾಗಿದ್ರೆ ಈ ಸೂಪರ್ ಫ್ರೂಟ್ ನಮ್ಮ ದೇಹದ ಮೇಲೆ ಯಾವ ರೀತಿ ಪಾಸಿಟಿವ್ ಪರಿಣಾಮ ಬೀರ್ಬೋದು? ಬನ್ನಿ, ಕೆಲವು ಮುಖ್ಯವಾದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಈಗ ನೋಡೋಣ. ಆಮ್ಲದ ಪ್ರಯೋಜನಗಳ ಲಿಸ್ಟ್ ತುಂಬಾನೇ ದೊಡ್ಡದಿದೆ, ಆದರೆ ನಾವು ಮುಖ್ಯವಾಗಿ 3 ವಿಷಯಗಳ ಮೇಲೆ ಫೋಕಸ್ ಮಾಡೋಣ. 1, ಜೀರ್ಣಕ್ರಿಯೆ. 2, ಡಯಾಬಿಟಿಸ್ ಕಂಟ್ರೋಲ್. ಮತ್ತು 3, ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್. ಮೊದಲಿಗೆ ಜೀರ್ಣಕ್ರಿಯೆ ವಿಷಯಕ್ಕೆ ಬರೋಣ. ಆಯುರ್ವೇದದ ಪ್ರಕಾರ ನಮ್ಮ ಹೊಟ್ಟೆಯಲ್ಲಿ ಪಾಚಕ್ ಅಗ್ನಿ ಅಂತ ಇರುತ್ತೆ, ಅಂದ್ರೆ ನಮ್ಮ ಜೀರ್ಣಶಕ್ತಿ. ಆಮ್ಲ ಈ ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿರೋ ರೇಚನ ಗುಣದಿಂದ ಮಲಬದ್ಧತೆ, ಅಜೀರ್ಣ, ಗ್ಯಾಸ್ಟ್ರಿಪ್ ಸಮಸ್ಯೆಗಳಿಗೂ ಇದು ಸಹಾಯ ಮಾಡುತ್ತೆ. ಇನ್ನು ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಪ್ರಾಚೀನ ಜ್ಞಾನ ಮತ್ತೆ ಇವತ್ತಿನ ವಿಜ್ಞಾನ ಎರಡೂ ಒಂದೇ ದಿಕ್ಕಿನಲ್ಲಿ ಸಾಗ್ತಿವೆ. ಆಯುರ್ವೇದ ಇದು ದೇಹದ ಚಯಾಪಚಯ ಕ್ರಿಯೆಯನ್ನ ಸರಿಪಡಿಸುತ್ತೆ ಅಂತ ಹೇಳಿದ್ರೆ, ಆಧುನಿಕ ವಿಜ್ಞಾನ ಇದು ಬ್ಲಡ್ ಶುಗರ್ ಲೆವೆಲ್ಸ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಅಂತ ದೃಢಪಡಿಸುತ್ತೆ. ಕೊಲೆಸ್ಟ್ರಾಲ್ ನಿಯಂತ್ರಣದ ಕಥೆ ಕೂಡ ಹೆಚ್ಚು ಕಡಿಮೆ ಇದೇ ರೀತಿ ಇದೆ. ಆಯುರ್ವೇದ ಹೇಳುತ್ತೆ, ಜೀರ್ಣಶಕ್ತಿ ಚೆನ್ನಾಗಾದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂತ. ಇದನ್ನೇ ಸೈಂಟಿಫಿಕ್ ಭಾಷೆಯಲ್ಲಿ ವಿವರಿಸೋದಾದ್ರೆ, ಆಮ್ಲ PPR ಆಲ್ಫಾ ಅನ್ನೋ ಒಂದು ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸುತ್ತೆ. ಈ ಪ್ರೋಟೀನ್ ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡೋಕೆ ನೇರವಾಗಿ ಕೆಲಸ ಮಾಡುತ್ತೆ. ಓಕೆ, ಇಷ್ಟೆಲ್ಲಾ ಪ್ರಯೋಜನಗಳನ್ನ ಕೇಳಿದ ಮೇಲೆ ಆಮ್ಲ ಒಂದು ಮ್ಯಾಜಿಕ್ ಹಣ್ಣು ಅಂತ ಅನ್ಸ್ಬೋದು. ಆದ್ರೆ ಒಂದು ನಿಮಿಷ, ಯಾವುದೇ ವಸ್ತುವನ್ನ ಬಳಸೋ ಮೊದಲು ಅದರ ಇನ್ನೊಂದು ಮುಖವನ್ನ, ಅಂದ್ರೆ ಅದರ ಸುರಕ್ಷತೆ ಮತ್ತು ಸರಿಯಾದ ಡೋಸೇಜ್ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಮೂಡುತ್ತೆ. ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ರೂ ಆಮ್ಲ ಎಲ್ಲರಿಗೂ ಸೇಫ್ ಇದೆಯಾ? ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವೆಲ್ಲ ಗಮನಿಸಬೇಕು. ಆಮ್ಲದ ಬಗ್ಗೆ ಸಾವಿರಾರು ವರ್ಷಗಳ ಅನುಭವದ ಜ್ಞಾನ ನಮಗಿದೆ. ಆದರೆ ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳು ಇನ್ನೂ ಪ್ರಾಥಮಿಕ ಹಂತದಲ್ಲಿವೆ. ಅಂದ್ರೆ ಸೈಂಟಿಸ್ಟ್ಗಳು ಇದರ ಸಂಪೂರ್ಣ ಸಾಮರ್ಥ್ಯದ ಬಗ್ಗೆ ಇನ್ನೂ ಅಧ್ಯಯನ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚು ಹುಷಾರಾಗಿರಬೇಕು. ಉದಾಹರಣೆಗೆ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರೋರು ಅಥವಾ ಸರ್ಜರಿಗೆ ರೆಡಿ ಆಗ್ತಿರೋರು ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಡಯಾಬಿಟಿಸ್ ಇರೋರು ಇದನ್ನ ತಗೊಳ್ತಿದ್ರೆ ತಮ್ಮ ಶುಗರ್ ಲೆವೆಲ್ಸ್ ಮೇಲೆ ಒಂದು ಕಣ್ಣಿಡಬೇಕು. ಹಾಗೆಯೇ ಗರ್ಭಿಣಿಯರು ಮತ್ತು ಬಾಣಂತಿಯರು ಸಾಕಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲದಿರೋದ್ರಿಂದ ಇದನ್ನ ಒಂದು ಔಷಧಿಯಾಗಿ ಬಳಸ್ತಿರೋದೇ ಉತ್ತಮ. ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ತಗೊಳ್ಳೋದು ಸರಿ? ಇಲ್ಲಿ ಸ್ಲೈಡ್ನಲ್ಲಿ ಕೆಲವು ಸಾಮಾನ್ಯ ಗೈಡ್ಲೈನ್ಸ್ ಇದೆ. ಜ್ಯೂಸ್ ರೂಪದಲ್ಲಾದ್ರೆ ದಿನಕ್ಕೆ 3ರಿಂದ 4 ಟೀ ಚಮಚ, ಪೌಡರ್ ಆದ್ರೆ 1/4 ಅಥವಾ ಅರ್ಧ ಚಮಚ ಸಾಕು. ಆದರೆ ನೆನಪಿಡಿ, ಇದು ಕೇವಲ ಒಂದು ಜನರಲ್ ರೆಕಮೆಂಡೇಶನ್ ಅಷ್ಟೇ. ನಿಮ್ಮ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಡೋಸೇಜ್ ಬದಲಾಗಬಹುದು, ಹಾಗಾಗಿ ವೈದ್ಯರ ಸಲಹೆ ಪಡೆಯೋದು ಒಳ್ಳೆಯದು. ಸರಿ, ಇಷ್ಟೆಲ್ಲ ಸೀರಿಯಸ್ ಮಾತುಕತೆ ಆಯಿತು. ಈಗ ಈ ಚರ್ಚೆಯ ಕೊನೆಯ ಮತ್ತು ಅತ್ಯಂತ ರುಚಿಕರವಾದ ಭಾಗಕ್ಕೆ ಬರೋಣ.
ಈ ಹೆಲ್ದಿ ನೆಲ್ಲಿಕಾಯನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಬಹುದು ಅಂತ ನೋಡೋಣ. ಆಮ್ಲದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದನ್ನ ಹಲವು ರೀತಿಗಳಲ್ಲಿ ಸೇವಿಸಬಹುದು. ಹಸಿ ಹಣ್ಣಾಗಿ ಹಾಗೆ ತಿನ್ಬೋದು, ಜ್ಯೂಸ್ ಮಾಡ್ಬೋದು, ಪುಡಿ, ಉಪ್ಪಿನಕಾಯಿ, ಸಿಹಿಯಾದ ಕ್ಯಾಂಡಿ ಅಥವಾ ಮುರಬ್ಬ. ಅಷ್ಟೇ ಯಾಕೆ, ಖಾರವಾದ ಚಟ್ನಿ ರೂಪದಲ್ಲೂ ಇದನ್ನು ಸವಿಬೋದು. ಆಯ್ಕೆಗಳು ಸಾಕಷ್ಟಿವೆ. ಇದರಲ್ಲಿ ಒಂದು ಫೇಮಸ್ ಸಿಹಿ ತಿಂಡಿ ಅಂದ್ರೆ ಆಮ್ಲಾ ಮುರಬ್ಬ. ಮಾಡೋದು ಕೂಡ ತುಂಬಾನೇ ಸುಲಭ. ಸ್ಲೈಡ್ನಲ್ಲಿರೋ ಹಾಗೆ ನೆಲ್ಲಿಕಾಯನ್ನ ಮೊದಲು ಫೋರ್ಕ್ನಿಂದ ಚುಚ್ಚಿ ಮೆತ್ತಗಾಗೋವರೆಗೂ ಕುದಿಸ್ಬೇಕು. ಆಮೇಲೆ ಒಂದು ದಪ್ಪ ಸಕ್ಕರೆ ಪಾಕ ರೆಡಿ ಮಾಡಿ ಅದಕ್ಕೆ ಈ ನೆಲ್ಲಿಕಾಯಿಗಳನ್ನ ಹಾಕಿ 1-2 ಗಂಟೆ ಬಿಟ್ರೆ ರುಚಿಕರವಾದ ಮುರಬ್ಬ ರೆಡಿ. ಸಿಹಿ ಇಷ್ಟ ಇಲ್ಲ ಅನ್ನೋರ್ಗೆ ಬೇರೆ ಆಯ್ಕೆಗಳೂ ಇವೆ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿ ಖಾರವಾದ ಚಟ್ನಿ ಮಾಡ್ಬೋದು. ಅಥವಾ ಕ್ಯಾರೆಟ್, ಬೀಟ್ರೂಟ್ ಜೊತೆ ಸೇರಿಸಿ ಒಂದು ಹೆಲ್ದಿ ಜ್ಯೂಸ್ ಕೂಡ ಮಾಡ್ಬೋದು. ಹಾಗಿದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು? ಯಾವುದೇ ಹೊಸ ಆಹಾರ ಪದ್ಧತಿಯನ್ನ ಶುರು ಮಾಡುವಾಗ ಯಾವಾಗ್ಲೂ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ. ದಿನಕ್ಕೆ 1-2 ನೆಲ್ಲಿಕಾಯಿ ಸಾಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ಆಹಾರವಾಗಿ ಸೇವಿಸಿ. ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೆ ಇದನ್ನೇ ಔಷಧಿಯಾಗಿ ಬಳಸೋ ಮೊದಲು ದಯವಿಟ್ಟು ಒಬ್ಬ ವೈದ್ಯರನ್ನ ಸಂಪರ್ಕಿಸೋದನ್ನ ಮರಿಬೇಡಿ. ಈ ವಿಶ್ಲೇಷಣೆಯನ್ನ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ಆಮ್ಲದ ಹಾಗೆ ನಮ್ಮ ಹಿರಿಯರು ಬಳಸುತ್ತಿದ್ದ ಇನ್ನು ಎಷ್ಟೋ ಆಹಾರ ಪದಾರ್ಥಗಳ ರಹಸ್ಯಗಳು ಇನ್ನೂ ಅಡಗಿವೆ ಅಲ್ವಾ? ಆಧುನಿಕ ವಿಜ್ಞಾನ ಅವುಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಸಂಶೋಧನೆ ನಡೆಸಿದಾಗ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಬಗ್ಗೆ ಇನ್ನೆಂತಹ ಅದ್ಭುತಗಳು ಹೊರಬರಬಹುದು.